ನರೇಂದ್ರ ಮೋದಿಯವರು ತಾವೇ ದೇವರೆಂಬ ಭ್ರಮೆಯಲ್ಲಿದ್ದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಗೆದ್ರೆ ಮೋದಿಯವರು ಪ್ರತಿ ಹಳ್ಳಿಯಲ್ಲಿಯೂ ತಾವೇ ತಮ್ಮ ದೇವಸ್ಥಾನಗಳನ್ನು ನಿರ್ಮಿಸಿಕೊಳ್ಳುತ್ತಾರೆ ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಖಾತೆಯನ್ನ ಹೊಂದಿರುವ ತಂಗಡಗಿ ಅವರು ಪ್ರಧಾನಿಯವರ ಹೇಳಿಕೆಗಳು ದೇಶದ ಪ್ರತಿ ಹಳ್ಳಿಯಲ್ಲಿ ಅವರ ದೇವಾಲಯಗಳನ್ನು ನಿರ್ಮಿಸುವಂತೆ ಮಾಡುತ್ತದೆ. ಮೋದಿ ತಾವೇ ದೇವರು, ದೇವರು ಕೂಡ ತಮ್ಮ ಭಕ್ತರು ಎಂಬ ಹುಚ್ಚಿನಲ್ಲಿದ್ದಾರೆ. ಬಿಜೆಪಿ ಜನಪ್ರತಿನಿಧಿಗಳು ಮೋದಿ ದೇವಾಲಯ ನಿರ್ಮಿಸಿ ಜಪ ತಪದಲ್ಲಿ ಮಗ್ನನಾಗಿರಬೇಕಾಗುತ್ತದೆ ಎಂದು ಹೇಳಿದರು. ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಸಂದರ್ಶನವೊಂದರಲ್ಲಿ ನನ್ನ ತಾಯಿ ಜೀವಂತ ಇದ್ದಾಗ ನಾನು ಜೈವಿಕವಾಗಿ ಜನಿಸಿದ್ದೇನೆ ಎಂದು ನಂಬುತ್ತಿದ್ದೆ. ಆಕೆ ನಿಧನರಾದ ಬಳಿಕ ನನ್ನ ಎಲ್ಲ ಅನುಭವಗಳನ್ನು ಗಮನಿಸಿದಾಗ ನನ್ನನ್ನು ಪರಮಾತ್ಮನೇ ಕಳುಹಿಸಿದ್ದ ಎನ್ನುವುದು ನನಗೆ ಮನವರಿಕೆಯಾಗಿದೆ. ಈ ಚೈತನ್ಯವು ತನ್ನ ಜೈವಿಕ ದೇಹದಿಂದ ಬಂದಿರಲಾರದು. ತಾನು ದೇವರು ಕಳುಹಿಸಿದ ಸಾಧನವಲ್ಲದೆ ಬೇರೇನೂ ಅಲ್ಲ ಎಂದು ತಿಳಿಸಿದರು. ಅವರ ಈ ಹೇಳಿಕೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಚಿಂತನೆ ಮಾಡುವಂಥರ ಬಗ್ಗೆ ಈ ಸದ್ಯ ಒಪ್ಕೊಳ್ಳುವಂಥ ಈ ದೇಶದ ಜನರು ಇವರು ನಾವೇ ದೇವರು, ನಾವೇ ನಮ್ಮನ್ನೇ ದೇವರು ಕಳಿಸಿದ್ದಾನೆ. ಪುರಿ ಜಗನ್ನಾಥನು ಈತನ ಮೋದಿಯವರ ಭಕ್ತ ಅನ್ನ ಮಾತಿದೆಯಲ್ಲ, ಇದು ಅಹಂಕಾರದ ಕೊನೆಯ ಮೆಟ್ಲು ಅಂತ ನಾನು ಅನ್ಕೊಂಡೆ. ಬಡವರ ಬಗ್ಗೆ ಚಿಂತನೆ ಮಾಡುವಂಥರ ಬಗ್ಗೆ ಈ ಸದ್ಯ ಒಪ್ಕೊಳ್ಳುವಂಥ ಈ ದೇಶದ ಜನರು ಇವರು ನಾವೇ ದೇವರು, ನಾವೇ ನಮ್ಮನ್ನೇ ದೇವರು ಕಳಿಸಿದ್ದಾನೆ. ಪುರಿ ಜಗನ್ನಾಥನು ಈತನ ಮೋದಿಯವರ ಭಕ್ತ ಅನ್ನ ಮಾತಿದೆಯಲ್ಲ, ಇದು ಅಹಂಕಾರದ ಕೊನೆಯ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.